ಈಗ ನಮ್ಮ ಸ್ವಯಂ ಸೇವಕರುಗಳಾಗಿ ಇವತ್ತು ಕೆಲಸ ಮಾಡ್ತಾ ಇರೋರಾಗಿರ್ಬೋದು, ಅದರ್ ದನ್ ಟೀಚರ್ಸ್, ಅವ್ರನ್ನೆಲ್ಲ ನಾವು ಒಂದು ಸನ್ಮಾನ ಮಾಡಿ ಅವರಿಗೊಂದು ಕಿರುಗಾಣಿಕೆಯನ್ನು ಕೊಡಬೇಕು ಅಂತ ನಮ್ಮ ಟೀಚರ್ಸ್ ಎಲ್ಲ ಕಾಯ್ಕೊಂಡು ಅವರನ್ನು ಸ್ಟೇಜ್ಗೆ ಬರ್ಮಾಡ್ಕೊಂಡು ಕಾಯ್ತಾ ಇದ್ದೀವಿ. ನಮ್ಮ ಕನ್ನಡ ಕಲೆ ಬೆನ್ನೆಲುಬಾಗಿ ಕನ್ನಡ ಕಲೆ ಬೆಳವಣಿಗೆಗೆ ಅನೇಕ ರೀತಿ ಬೆಂಬಲ ನೀಡ್ತಾ ಮೋಸ್ಟ್ ಆಫ್ ದೆಮ್ ವರ್ಷವಿಡೀ ಮಾಡಿರ್ತಾರೆ, ಕೆಲವರು ಇವತ್ತು ಮಾತ್ರ ಬರೋಕ್ಕಾಗಿರುತ್ತೆ. ಸೊ ಅವ್ರನ್ನೆಲ್ಲ ನಾವೀಗ ಒಂದಷ್ಟು ಅವ್ರ ಬಗ್ಗೆ ಮಾತಾಡೋಣ. ಕನ್ನಡ ಕಲೆ ತಂಡದ ವಿನಂತಿನ ಮನ್ನಿಸಿ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನೆರವೇರಲು ಸಹಾಯ ಮಾಡುತ್ತಾ ಬಂದಿರುವ ನಮ್ಮ ಸ್ವಯಂ ಸೇವಕರನ್ನ ನಿಮಗೆಲ್ಲ ಪರಿಚಯ ಮಾಡಿ ಅವರಿಗೆ ನಮ್ಮ ತಂಡದವರೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುವ ಸಮಯ ಆಗಿರೋದ್ರಿಂದ ಬನ್ನಿ ಎಲ್ಲ ಸ್ವಯಂ ಸೇವಕರನ್ನ ವೇದಿಕೆಗೆ ಮಾಡಿಕೊಳ್ಳೋಣ. ಮೊದಲಿಗೆ ಶ್ರೀಯುತ ನಂದಕಿಶೋರ್ ಅವರು, ನೀವೆಲ್ಲ ನೋಡ್ತಾ ಇದ್ದೀರಿ ಆಡಿಯೋ ಇಷ್ಟು ಚೆನ್ನಾಗಿ ಏನೂ ತೊಂದರೆ ಇಲ್ಲದೆ ಎಲ್ಲ ಸುಗಮವಾಗಿ ನಡೀತಾ ಇದೆ ಕಾರ್ಯಕ್ರಮಗಳು, ಎಲ್ಲೂ ಕೈ ಕೊಡ್ತಾ ಇಲ್ಲ ಮೈಕಾಸುರ ಅಲ್ವಾ? ಸೊ ನಂದಕಿಶೋರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಪ್ರತಿ ವರ್ಷನೂ ಈ ದಿನನ ಅವರು ಕನ್ನಡ ಕಲೆಗಾಗಿ ಮೀಸಲಿಟ್ಟು ಕನ್ನಡ ಕಲಿಕೆ ಬಗ್ಗೆ ಅವಶ್ಯಕವಾಗಬೇಕಾದ ಈ ಎಲ್ಲ ಆಡಿಯೋ ಸಲಕರಣೆಗಳನ್ನು ಒದಗಿಸುವುದರ ಜೊತೆಗೆ ಬೆಳಗ್ಗೆನೆ 8 ಗಂಟೆಗೆ ಬಂದು ಇದನ್ನೆಲ್ಲ ಸೆಟಪ್ ಮಾಡಿ ಯಾವ ಅಡಚಣೆನೂ ಉಂಟಾಗದ ಹಾಗೆ ಕಾರ್ಯಕ್ರಮಗಳು ಸಮರ್ಪಕವಾಗಿ ನಡೆಯುವಂತೆ ನೋಡಿಕೊಂಡು ನಮಗೆ ಸಹಾಯ ಮಾಡ್ತಾ ಬಂದಿದ್ದಾರೆ. ಇವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳೊಂದಿಗೆ ಕನ್ನಡ ಕಲೆಯಿಂದ ಬಂದ ಕಿರುಗಾಣಿಕೆ ಧನ್ಯವಾದಗಳು ಶ್ರೀಯುತ ನಂದಕಿಶೋರ್ ಅವರೇ. ಮುಂದೆ ಶ್ರೀಯುತ ಸಾಯಿನಾಥ್ ವೆಲ್ಲಾಳ್ ಅವರ ಸ್ಟೇಜ್ಗೆ ಬನ್ನಿ ದಯವಿಟ್ಟು. ಸಾಯಿನಾಥ್ ವೆಲ್ಲಾಳ್ ಅವರು ಕೂಡ ಪ್ರತಿ ವರ್ಷ ಕನ್ನಡ ಕಲೆ ಹಬ್ಬಕ್ಕೆ ಮುಂಚಿತವಾಗಿ ಬಂದು ಉತ್ಸಾಹದಿಂದ ಈ ಕಾರ್ಯಕ್ರಮ ಸುಗಮವಾಗಿ ನಡೆಯಲಿಕ್ಕೆ ಬೇಕಾಗುವ ಎಲ್ಲ ರೀತಿಯ ಸೆಟಪ್ ಮಾಡಿ ನಮಗೆ ಸಹಾಯ ಮಾಡ್ತಾ ಬರ್ತಾ ಇದ್ದಾರೆ. ತಮಗೆ ಕನ್ನಡ ಕಲೆಯ ತಂಡದಿಂದ ಹೃತ್ಪೂರ್ವಕ ವಂದನೆಗಳೊಂದಿಗೆ ಒಂದು ಕಿರುಗಾಣಿಕೆ ಶ್ರೀಯುತ ಸಾಯಿನಾಥ್ ಅವರೇ ಅವರವಾಗಿ ಅವರ ಪತ್ನಿ ಧರ್ಮಪತ್ನಿ ಸ್ವೀಕರಿಸ್ತಾ ಇದ್ದಾರೆ ಕಿರುಗಾಣಿಕೆ. ಶ್ರೀಯುತ ರಾಘವೇಂದ್ರ ನಾಗರಾಜಾಚಾರ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬನ್ನಿ. ರಾಘವೇಂದ್ರ ಅವರೇ ಬನ್ನಿ. ಇವರು ಕೂಡ ಪ್ರತಿ ವರ್ಷ ತಪ್ಪದೇ ನಮ್ಮ ಕನ್ನಡ ಕಲೆ ಬರ್ತಾರೆ. ಅದ್ರ ಜೊತೆಗೆ ಕುಟುಂಬದವ್ರಿಗೆ ಬೆನ್ನೆಲುಬಾಗಿ ನಿಂತು ಎಲ್ಲರೂ ಕುಟುಂಬದಲ್ಲಿರೋ ಎಲ್ಲರೂ ಮಕ್ಕಳು ಕೂಡ ಇಲ್ಲೇ ಕಲಿತರು ಕೂಡ ಅದರ ಜೊತೆಗೆ ವಾಲಂಟಿಯರಿಂಗು ಮಾಡಿ ಟೀಚಿಂಗು ಏಡ್ ಆಗಿ ಕೆಲಸ ಮಾಡಿ ಈಗ ಕಾಲೇಜಿನಲ್ಲಿ ದೊಡ್ಡ ಮಗ ಚಿಕ್ಕವನು ಕೂಡ ಇವತ್ತು ಬಂದಿದ್ದಾನೆ. ತುಂಬಾ ಧನ್ಯವಾದಗಳು ರಾಘವೇಂದ್ರ ಅವರೇ. ನಿಮ್ಮ ಸೇವೆ ಹೀಗೆ ಸದಾ ಮುಂದುವರಿಸಲಾಗಲಿ ನಮ್ಮ ಕನಸುಗಳಿಗೆ. ಶ್ರೀಯುತ ರವಿಕೃಷ್ಣಪ್ಪ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ನೀವು ನೋಡಿದಾಗೆ ಎಷ್ಟು ಫೋಟೋಗಳು ತೆಗಿತಾ ಇದ್ದಾರಲ್ವಾ. ಈ ಒಂದು ದಿನದ ಸವಿನೆನಪು ನಮಗೆ ಸದಾ ಇರಬೇಕು. ಮುಂದೆ ಎಷ್ಟು ವರ್ಷಗಳಾದ್ರೂ ಎಲ್ಲರಿಗೂ ಸಿಗ್ಬೇಕು. ಅದಕ್ಕೆ ಒಂದು ಕೆಲಸನ ಮಾಡಿ ನಮಗೆಲ್ಲ ನೆನಪನ್ನ ತಂದ್ಕೊಡೋಕ್ಕಾಗಿ ಸಹಾಯ ಮಾಡೋಕ್ಕೆ ಬಂದಿರೋ ಶ್ರೀಯುತ ರವಿಕೃಷ್ಣಪ್ಪ ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ರವಿ. ಅವರು ಬರೀ ಇವತ್ತು ಮಾತ್ರ ಅಲ್ಲ, ಫಸ್ಟ್ ಡೇ ಆಫ್ ಸ್ಕೂಲ್ ಆಗತ್ತಲ್ಲ ಅವತ್ತು ಕೂಡ ಅವರಾಗಿ ವಾಲಂಟಿಯರ್ ಆಗಿ ಬಂದು ಎಲ್ಲರದನ್ನು ಪಿಕ್ಚರ್ಸ್ ತೆಗಿತಾರೆ, ಅದನ್ನ ಪೋಸ್ಟ್ ಮಾಡ್ತಾರೆ ಕೂಡ ಫೇಸ್ಬುಕ್ ಅಲ್ಲಿ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ. ಅದು ನಮಗೆ ಒಳ್ಳೆ ಸವಿ ನೆನಪುಗಳನ್ನು ಕೊಡುತ್ತೆ. ಯಾವುದೇ ಎಲ್ಲ ಕಾಲದಲ್ಲೂ ನೋಡ್ತಾ ಇರ್ಬೋದು ಮತ್ತೆ ಬೇಕನ್ಸ್ದಾಗೆ. ಶ್ರೀಯುತ ಮಹೇಶ್ ಕುಲಕರ್ಣಿ ಅವರು ವೇದಿಕೆಗೆ ಬನ್ನಿ ದಯವಿಟ್ಟು. ಮಹೇಶ್ ಕುಲಕರ್ಣಿ ಅವರೇ, ಇವರು ಕೂಡ ನಮ್ಮ ಕೋರಿಕೆಯನ್ನು ಮನ್ನಿಸಿ ಈ ದಿನ ಇಲ್ಲಿ ಬೇಕಾಗೋ ತಕ್ಕ ಹಾಗೆ ಸಹಾಯವನ್ನು ಮಾಡೋದಕ್ಕೆ ಬಂದಿದ್ದಾರೆ. ಬೆಳಗ್ಗೆಯಿಂದಲೂ ನಮ್ಮ ಜೊತೆಲಿದ್ದಾರೆ. ಅವರ ಪತ್ನಿ ಪ್ರಜ್ಞಾ ಕುಲಕರ್ಣಿ ಅವರು ಸದ್ಯಕ್ಕೆ ಈಗ ಇಂಡಿಯಾ ವೆಕೇಶನ್ ಹೋಗಿದ್ದಾರೆ. ಆದರೂ ಕೂಡ ನೋಡಿ, ಅವರಿಲ್ಲಾದ್ರೂ ಪರವಾಗಿಲ್ಲ, ನಾನು ಬಂದು ಮಾಡ್ತೀನಿ ಅಂತ ಹೇಳಿ ನಮಗೆ ಸಹಾಯ ಮಾಡಕ್ಕೆ ಬಂದಿದ್ದಾರೆ. ಮೋಸ್ಟ್ಲಿ ಆಡಿಟೋರಿಯಂ ಅಲ್ಲಿ ಬರ್ತಾ ಇದ್ದಾರೆ. ದಯವಿಟ್ಟು ಬನ್ನಿ ಮಹೇಶ್ ಅವರೇ. ನಿಮ್ಮ ಈ ಸೇವೆ ನಮಗೆ ಸದಾ ಬೇಕು. ಮುಂದೇನು ಬರ್ತಾ ಇರಿ, ಮಾಡ್ತಾ ಇರಿ, ಕನ್ನಡ ಕಲೆ ಅಭಿವೃದ್ಧಿಗೆ ಸಹಾಯ ಮಾಡಿ. ಥ್ಯಾಂಕ್ ಯು. ಶ್ರೀಯುತ ಸುರೇಂದ್ರ ಕಂಚಿನಹಳ್ಳಿ ಅವರು, ಐ ಥಿಂಕ್ ಅವರು ಇವತ್ತು ಕಾರಣಾಂತರ
ಕಾರಣಾಂತರದಿಂದ ಇಲ್ಲಿ ಬರೋಕ್ಕಾಗಿಲ್ಲ. ಬಟ್ ಅವರು ಕೂಡ ಕಳೆದ 6 ವರ್ಷಗಳಿಂದ ನಾವು ಕನ್ನಡ ಕಲಿಗಾಗಿ ಒಂದು ವೆಬ್ಸೈಟ್ ರಚಿಸಿರೋ ಆನ್ಲೈನ್ ಮಾಡಿರೋ ನಿಮಗೆಲ್ಲ ಗೊತ್ತೇ ಇದೆ. ಅಲ್ಲೇ ರಿಜಿಸ್ಟ್ರೇಷನ್ ಎಲ್ಲ ಆಗುತ್ತೆ. ಸೊ ಆ ಎನ್ರೋಲ್ಮೆಂಟ್ಸ್ ಮಾಡ್ಕೊಳ್ತಾ ಇರೋದಕ್ಕೆ ಅದಕ್ಕೆ ಬೇಕಾಗುವ ಎಲ್ಲ ಟೆಕ್ನಿಕಲ್ ಹೆಲ್ಪ್ ಮತ್ತು ಆ ವೆಬ್ಸೈಟ್ ಡೆವಲಪ್ಮೆಂಟ್ ಎಲ್ಲ ಆನ್ಲೈನ್ ರಿಜಿಸ್ಟ್ರೇಷನ್ ಪೇಜಸ್ ಮಾಡಿಫಿಕೇಶನ್ಸು ಮೇಂಟೆನೆನ್ಸ್ ಎಲ್ಲದಕ್ಕೂ ಅದರ ಒಂದು ನಾಯಕತ್ವವನ್ನು ವಹಿಸಿ ಜವಾಬ್ದಾರಿನ ಹೊತ್ತು ನಮಗೆ ಸಹಾಯ ಮಾಡ್ತಾ ಬಂದಿದ್ದಾರೆ. ಇವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳೊಂದಿಗೆ ಕನ್ನಡ ಕಲೆಯಿಂದ ಒಂದು ಕಿರುಕಾಣಿಕೆ. ಅವರ ಪತ್ನಿ ಕೂಡ ಇವತ್ತು ಬರೋಕ್ಕಾಗಿಲ್ಲ. ಸೊ ಅವರಿಗೆ ಈ ಕಾಣಿಕೆ ಸಿಕ್ಕಿತ್ತು. ಶ್ರೀಯುತ ರಮೇಶ್ ಲಕ್ಷ್ಮೀಕಾಂತ್ ಅವರು ವೇದಿಕೆ ಮೇಲೆ ಬನ್ನಿ. ಇಲ್ಲ ಸೊ ಇವರು ಕೂಡ ನಮಗೆ ಟೆಕ್ನಿಕಲ್ ಸಪೋರ್ಟ್ ಆಗಿ ಸದಾ ಬೆಂಬಲವಾಗಿ ನಿಂತಿರ್ತಾರೆ. ಇವರು ನಮ್ಮ ಸೊ ಅವ್ರ ಪರವಾಗಿ ಅವ್ರ ಪತ್ನಿ ಇಸ್ಕೋತಾ ಇದ್ದಾರೆ. ಅನಂತ ಗುರುರಾಜ್ ಅಂತ ನೋಡ್ತಾನೆ ಇದ್ದೀರಿ, ಅವಾಗಿಂದ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಡೀ ಕುಟುಂಬನೇ ನಮ್ಮ ಕನ್ನಡ ಕಲಿಗೆ ಸಹಾಯವಾಗಿ ನಿಂತಿರುತ್ತೆ. ಥ್ಯಾಂಕ್ ಯು ರಮೇಶ್ ಲಕ್ಷ್ಮೀಕಾಂತ್ ಅವರೇ. ಶ್ರೀಯುತ ಪ್ರದೀಪ್ ಕುಮಾರ್ ಅವರು ವೇದಿಕೆ ಮೇಲೆ ದಯವಿಟ್ಟು ಬನ್ನಿ. ಫೋಟೋಸ್ ಅಲ್ಲೇ ವಿಡಿಯೋ ಕೂಡ ನಮಗೆ ಬೇಕು, ಸದಾ ಅದನ್ನು ನಾವು ನೋಡಿ ಮತ್ತೆ ಮತ್ತೆ ಖುಷಿ ಪಡೋದಕ್ಕೆ. ಸೊ ಈ ಸವಿನೆನಪುಗಳನ್ನ ತಂದು ಕೊಡುತ್ತಾ ಇರೋ ಅದಕ್ಕೆ ಸಹಾಯ ಮಾಡ್ತಾ ಇರೋ ಶ್ರೀಯುತ ಪ್ರದೀಪ್ ಕುಮಾರ್ ಅವರಿಗೂ ನಮ್ಮ ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಪ್ರದೀಪ್ ಅವರೇ. ಶ್ರೀಯುತ ರಾಜೀವ್ ಭಟ್ನಿ ದಯವಿಟ್ಟು ವೇದಿಕೆಗೆ ಬನ್ನಿ. ಸೊ ಇವರು ಸಹ ವರ್ಷ ನಮಗೆ ಏನೇನು ಸಹಾಯ ಬೇಕೋ, ಎಸ್ಪೆಷಲಿ ಆನ್ಯುವಲ್ ಡೇಗೆ ಒಂದು ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ಜೊತೆ ಇದ್ದು ಸಹಕರಿಸಿ ಎಲ್ಲ ರೀತಿಯ ಬೆಂಬಲನ ಒದಗಿಸ್ತಾ ಬರ್ತಾ ಇದ್ದಾರೆ. ಇವತ್ತು ಕೂಡ ವಾಲಂಟಿಯರ್ಸಿಗೆ ಹೊಟ್ಟೆಗೆ ಏನಾದರೂ ಬೇಕಲ್ವ, ಹೊಟ್ಟೆ ತುಂಬಿಸೋಕ್ಕೆ ಆ ಒಂದು ಜವಾಬ್ದಾರಿನ ಹೊತ್ತು ನಮಗೆಲ್ಲ ಹೊಟ್ಟೆ ತುಂಬಿಸಿ ಸ್ವಲ್ಪ ಎನರ್ಜಿ ಕೊಟ್ಟು ಇದುವರೆಗೂ ಈ ಕಾರ್ಯಕ್ರಮ ಸುಗಮವಾಗಿ ನಡೆಯೋದಕ್ಕೆ ಸಹಾಯ ಮಾಡ್ತಾ ಬಂದಿದ್ದಾರೆ. ಥ್ಯಾಂಕ್ ಯು ರಾಜೀವ್ ಅವರೇ. ಶ್ರೀಯುತ ಸತೀಶ್ ಜಮಖಂಡಿ ಅವರು ವೇದಿಕೆ ಮೇಲೆ ಬರಬೇಕು. ಸತೀಶ್ ಜಮಖಂಡಿ ಬನ್ನಿ. ಸೊ ಎಷ್ಟು ಜನ ಬಂದ್ರು ಇವರೆಲ್ಲರೂ ಕೂಡ ಅವರ ಪತ್ನಿಯರು ಸಹ ಇಲ್ಲಿ ಕೆಲಸ ಮಾಡಿ, ಬರೀ ಇವತ್ತೊಂದಿನ ಇವತ್ತು ಬರ್ತಾರೆ ಇಲ್ಲಿ, ಬಟ್ ಇಡೀ ವರ್ಷ ಅವ್ರಿಗೆ ಮನೇಲಿ ಸಪೋರ್ಟ್ ಕೊಟ್ಬಿಟ್ಟು ಪ್ರೋತ್ಸಾಹಿಸಿ ಕನ್ನಡ ಕಲಿಗೆ ಕಳಿಸ್ತಾ ಇರೋ ಈ ಎಲ್ಲ ನೋಡಿ, ಅವ್ರ ಪತ್ನಿನೇ ಕೊಡ್ತಾ ಇದ್ದಾರೆ. ಅವ್ರಿಗೆ ಯಾಕೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಲ್ವಾ? ಇನ್ನೂ ಹಿಂಗೆ ಕಳಿಸಿ ನಂಗೆ ಸಹಾಯ ಮಾಡಿ ನಾನು ಕನ್ನಡ ಕಲಿನ ಅಭಿವೃದ್ಧಿ ಪಡಿಸ್ಬೇಕು ಅಂತ ವೀಣಾ ಅದೇ ಮಾಡಿರ್ತೀರಿ ಅಂತ. ಥ್ಯಾಂಕ್ ಯು ಸತೀಶ್ ಅವರೇ. ಶ್ರೀಯುತ ಶ್ರೀಧರ್ ಲಕ್ಷ್ಮೀನಾರಾಯಣ ಅವರು ಸಹ ಇವತ್ತು ಕಾರಣಾಂತರದಿಂದ ಬರೋಕ್ಕಾಗಿಲ್ಲ. ಅವ್ರ ಮಗಳ ಗ್ರ್ಯಾಜುಯೇಷನ್ಗೋಸ್ಕರ ಶಿಕಾಗೋ ಹೋಗಿದ್ದಾರೆ. ಸೊ ಅವರು ನಿಮ್ಗೆ ಗೊತ್ತಿರೋ ಹಾಗೆ ವರ್ಷ ಫೋಟೋಗ್ರಾಫಿ ಇನ್ಚಾರ್ಜ್ ತಗೊಂಡಿರ್ತಾ ಇದ್ರು. ಆಮೇಲೆ ಗುಂಜನ ಟೈಮಲ್ಲೂ ಮಾಡ್ತಾರೆ. ಪ್ರತಿ ವರ್ಷ ಮೊದಲನೇ ದಿನ ಸ್ಕೂಲ್ ಶುರುವಾಗೋ ದಿವಸನೂ ಮಾಡ್ತಾರೆ. ಈ ಸವಿನೆನಪುಗಳನ್ನೆಲ್ಲ ನಮಗೆ ತಂದು ಕೊಡ್ತಾ ಇರೋದಕ್ಕೆ ಅವರಿಗೂ ಕೂಡ ನಮ್ಮ ಪೂರ್ವಕ ಧನ್ಯವಾದಗಳು. ಶ್ರೀಯುತ ಗಿರಿಧರ್ ಮಳವಳ್ಳಿಯವರು ದಯವಿಟ್ಟು ವೇದಿಕೆಗೆ ಬನ್ನಿ. ಸೊ ಇವರು ಕೂಡ ನೀವು ನೋಡ್ತಾ ಇದ್ದೀರಿ, ಬೆಳಗ್ಗೆಯಿಂದ ಇಲ್ಲೇ ಇದ್ದು ಎಲ್ಲ ಏನೇನು ಬೇಕಪ್ಪ ಮಾಡ್ತಾನೇ ಇದ್ದಾರೆ ಕೆಲಸನ. ಅವರ ನೀವೆಲ್ಲ ನೋಡಿರೋ ಹಾಗೆ ಅವ್ರ ಪತ್ನಿ ಜ್ಯೋತಿ ಸರ್ದು ಅವರಿಗೆ ಕನ್ನಡದಲ್ಲಿ ನಡೆಯಲ್ಲ ಅನ್ನೋ ಹಾಗೆ ಗಿರಿಧರ್ ಇಲ್ಲದೆ ಇದ್ರೂ ನಮ್ಮ ಕನ್ನಡದಲ್ಲಿ ನಡೆಯಲ್ಲ. ಬಿಕಾಸ್ ಅವ್ರು ಸಪೋರ್ಟ್ ಕೊಟ್ಟಿದ್ರೆ ಇವರು ಮಾಡೋಕ್ಕಾಗಲ್ಲ. ಖಂಡಿತ ಅಧಿಕಾರ ಕೊಡ್ತೇವೆ ಇದ್ರ ಜೊತೆಗೆ ಅದೆಲ್ಲನೂ ಸೇರಿ. ಅದಕ್ಕೆ ಶ್ರೀಯುತ ಆನಂದ ಸತ್ಯನಾರಾಯಣ ಅವರ ವ್ಯಕ್ತಿಗೆ ಬೇಕಾಗಿತ್ತು ಅಂತೀನಿ. ಅದಕ್ಕೆ ಅವ್ರ ಮನೆಯವರು ನೀವೇ ಮಾಡ್ಕೊಳ್ಳಿ.
ಥ್ಯಾಂಕ್ ಯು. ಶ್ರೀಯುತ ಶಂಕರ್ ನಂಜುಂಡಯ್ಯ ಅವರು ಕೂಡ ಈ ದಿನ ಇಲ್ಲ ಕನ್ನಡಗಳಿಗೆ, ಬಟ್ ವರ್ಷವಿಡೀ ಯಾವ್ಯಾವ ನಮಗೆ ಸಹಾಯ ಬೇಕೋ ಅವರು ವಾಣಿ ದ್ವಾರಕನಾಥ್ ನಮ್ಮ ಕೋರ್ ಟೀಮ್ ಸದಸ್ಯರಿದ್ದಾರಲ್ಲ ಅವರ ಪತಿ. ಸೊ ಅವರು ಮನೆಯಲ್ಲಿ ವಾಣಿಗೆ ಸಪೋರ್ಟ್ ಮಾಡ್ತಾರೆ, ಕನ್ನಡ ಕಲಿಗೆ ಹೋಗಿ ಸಹಾಯ ಮಾಡೋದಕ್ಕೆ ಅವರ ಒಂದು ಪ್ರೋತ್ಸಾಹ ಸಹಕಾರ ಇಲ್ಲದಿದ್ರೆ ಆಗಲ್ಲ. ಥ್ಯಾಂಕ್ ಯು ಶಂಕರ್ ಅವರೇ. ಅವ್ರ ಬದಲು ಅವ್ರ ಪತಿ ವಾಣಿ ಕಿರುಕಾಣಿನ ಸ್ವೀಕರಿಸ್ತಾರೆ. ಶ್ರೀಯುತ ಶೇಷ ಶ್ರೀನಿವಾಸ ಮೂರ್ತಿಯವರು ವೇದಿಕೆಗೆ ಬನ್ನಿ ದಯವಿಟ್ಟು. ಇವರು ಸಹ ಮುಂಚಿತವಾಗಿ ಬಂದು ಈ ದಿನ ನಮಗೆ ಕನ್ನಡ ಕಲಿ ಈ ಕಾರ್ಯಕ್ರಮ ಸುಗಮವಾಗಿ ನಡೆಯೋದಕ್ಕೆ ಏನೇನು ಸಹಾಯ ಬೇಕು ಎಲ್ಲ ಮಾಡ್ತಾ ಬಂದಿದ್ದಾರೆ. ಹಾಗೆ ಇವರು ಟೀಚರ್ ಕೂಡ ಪ್ರಿಮಾಂಟ್ ಬ್ರಾಂಚಲ್ಲಿ. ಥ್ಯಾಂಕ್ ಯು ಶೇಷ ಅವರೇ. ಮುಂದೆ ಶ್ರೀಯುತ ಶ್ರೀನಾಥ್ ಶ್ರೀ ಗುರುರಾವ್ ಅವರು ವೇದಿಕೆಗೆ ಬನ್ನಿ. ಈಗ ಕಾರಣಾಂತರದಿಂದ ರವಿ ಅವರು ಫೋಟೋಗ್ರಾಫಿನ ಇಲ್ಲಿವರೆಗೂ ಮಾಡಿದ್ರು. ಅವರು ಬೇರೆ ಏನೋ ಕಾರ್ಯಕ್ರಮಕ್ಕೆ ಹೊರಗೆ ಹೋಗ್ಬೇಕಾಗಿರೋದ್ರಿಂದ ಮುಂದಿನ ಫೋಟೋಗ್ರಾಫಿ ಇನ್ಚಾರ್ಜ್ನ ನಾನು ಮಾಡ್ತೀನಿ ಅಂತ ಮುಂದೆ ಬಂದು ಶ್ರೀಯುತ ಶ್ರೀ ಗುರುರಾವ್ ಅವರು ಈ ದಿನದ ಫೋಟೋಗ್ರಾಫಿನ ಒಪ್ಕೊಂಡು ಮಾಡಿದ್ದಾರೆ. ಥ್ಯಾಂಕ್ ಯು. ಈ ಸವಿನೆಂದು ಕೂಡ ನಮಗೆ ತಂದಿರ್ತಾರೆ. ಧನ್ಯವಾದ. ಸೊ ಇಡೀ ಕುಟುಂಬ ಶ್ರೀನಾಥ್ ಶ್ರೀ ಗುರುರಾವ್ ಇವರು ನಮ್ಮ ಶ್ರುತಿ ರಮೇಶ್ ಅವರ ಪತಿ. ಸೊ ಇದೆಲ್ಲರೂ ನೋಡಿದ ಹಾಗೆ ಇಡೀ ಕುಟುಂಬನೇ ಕನ್ನಡ ಕಲಿಗೆ ದುಡಿತಾ ಬರ್ತಾ ಇದೆ. ಶ್ರೀನಾಥ್ ಅವರೇ, ಒಂದು ನಿಮಿಷ ಗ್ರೂಪ್ ಫೋಟೋಗೆ ಮತ್ತೆ ಗ್ರೂಪ್ ಪಿಕ್ಚರ್ಗೋಸ್ಕರ ಬನ್ನಿ. ಥ್ಯಾಂಕ್ ಯು, ಧನ್ಯವಾದಗಳು. ಚೆನ್ನಾಗಿದೆ ನಿಮ್ಮದು. ಥ್ಯಾಂಕ್ ಯು.